ಬ್ರಹ್ಮ ವಿಷ್ಣು ಮಹೇಶ್ವರ ಫೇಕಾ? ರಾಮಾಯಣ, ಮಹಾಭಾರತ, ಭಗವದ್ಗೀತಾ ಇವೆಲ್ಲ ಫಿಕ್ಷನ್ ಸ್ಟೋರೀಸು ಕ್ರಿಯೇಟ್ ಮಾಡಿರೋದು ಅಂತ ಎಲ್ಲರೂ ಹೇಳ್ತಿರ್ತಾರೆ. ನಿಜಾನೇ, ಇವೆಲ್ಲ ಮೈಥಾಲಜಿಸ್. ನಿಜ ಹೇಳಬೇಕು ಅಂದ್ರೆ ಅದರಲ್ಲಿರೋದೇ ನಮ್ಮ ನಿಜವಾದ ಇತಿಹಾಸ. 4 ವೇದಗಳ ಅಖಂಡ ಜ್ಞಾನ, ವಿಶ್ವದ ಬಗ್ಗೆ ಆದಿಯಿಂದ ಅಂತ್ಯದವರೆಗೂ ಹೇಳೋ 18 ಮಹಾಪುರಾಣಗಳು, ಧರ್ಮದ ಬಗ್ಗೆ ಹೇಳೋ 2 ಮಹಾಕಾವ್ಯಗಳು, ಇದರಲ್ಲೇ ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿ ನಿಲ್ಲೋ ಭಗವದ್ಗೀತೆ ಕೂಡ ಇರೋದು. ಮಾರ್ಗದರ್ಶ ಜೀವನದ ವಿಧಾನ, ತಪ್ಪು ಸರಿ, ನೀತಿ ನ್ಯಾಯ, ಧರ್ಮ ಅಧರ್ಮ, ಕರ್ಮ. ಇಷ್ಟ ಅದ್ಭುತ ಇತಿಹಾಸ ಇರುವಂತ ನಮ್ಮ ಪುರಾಣಗಳನ್ನ, ದೇವತೆಗಳನ್ನ ಫೇಕ್ ಅಂತ ಯಾಕೆ ಕರೀತಾ ಇದ್ದಾರೆ? 1784 ವಿಲಿಯಂ ಜಾನ್ಸ್, ಇವನು ಫಿಲಲಾಲಜಿಸ್ಟ್, ನಮ್ಮ ಗ್ರಂಥಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ದ. ಪವಿತ್ರವಾದ ಕಥೆಗಳನ್ನ ಇಂಗ್ಲಿಷ್ನವರು ಮೈಥಾಲಜಿ ಅಂತ ಕರಿತಿದ್ರು. ಹಾಗಾದ್ರೆ ಫೇಕ್ ಅಂತ ಅಲ್ವಲ್ಲ ಮತ್ತೆ? ಕಾಲಕ್ರಮೇಣ ಮೈಥಾಲಜಿಗಿರೋ ಮೀನಿಂಗೇ ಬದಲಾಗೋಯ್ತು. 7,34,000 ಗುರುಕುಲ ಇದ್ದ ದೇಶ ಇದು. ನಮ್ಮ ಇತಿಹಾಸ ಕಲಿಸ್ಕೊಡ್ತಾ ಇದ್ದ ಗುರುಕುಲಗಳು 1835 ಅಲ್ಲಿ ಥಾಮಸ್ ಮೆಕಾಲಿ ಅನ್ನೋ ಬ್ರಿಟಿಷ್ ಜನರಲ್ ವೆಸ್ಟರ್ನ್ ಎಜುಕೇಶನ್ ನಮ್ಮ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡ್ದ. ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಇಂಪಾರ್ಟೆನ್ಸ್ ಕೊಟ್ಟ. ಇವನೇ ನಮ್ಮ ದೇಶದ ವಿದ್ಯಾವ್ಯವಸ್ಥೆನ ನಾಶ ಮಾಡಿದ್ದು. ಮತ್ತೆ ನಮ್ಮ ಸಾಂಪ್ರದಾಯಿಕ ವಿದ್ಯೆಗಳು? ಗುರುಕುಲಗಳು ಕ್ರಮೇಣ ಕ್ಷೀಣಿಸ್ತು. ಈಗ ನಮಗ್ ಗೊತ್ತಿರೋದು ಸ್ವಲ್ಪನೇ. ಮತ್ತೆ ಬ್ರಿಟಿಷರ ಟೈಮಲ್ಲಿ ಇನ್ನೂ ಏನೇನ್ ನಡೀತು? ಈ ಜಗ